ಒಂದು 8 ಕೆಜಿ ಕೆಟ್ಲ ಸಿಗುತ್ತಾ? ಏನು ಮೇಡಮ್ ನೆಂಟ್ರಾ? ಹೌದಪ್ಪ. ನೋಡಿ ಮೇಡಮ್ ಇವಾಗಲೇ ಫ್ರೆಶ್ ಆಗಿ ಬಂದೈತೆ ನೋಡಿ. ಹಾಂ ಇದೆ ಕೊಡು. ಬನ್ನಿ ಮೇಡಮ್. ಎಲ್ಲಿದೆ? ಬನ್ನಿ. ಇಲ್ಲಿದೆ ಮೇಡಮ್. ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಗೆಸ್ಟ್ ಬರ್ತಾರೆ ಅಂತ ಬೆಳಗ್ಗೆನೆ ಹೋಗಿ ಫಿಶ್ ತಗೊಂಡು ಬಂದೆ. ಮನೆಗೆ ತಂದು ಕೊಯ್ದು ನೋಡ್ತೀನಿ, ಒಳಗಡೆ ಇದೆ. ಓ ಮೈ ಗಾಡ್. ಚಾರ್ವಿ, ಸರ್, ಇಟ್ಸ್ ಅ ಹ್ಯೂಮನ್ ಹ್ಯಾಂಡ್. ಬೆರಳಲ್ಲಿ ಉಂಗುರ ಕೂಡ ಇದೆ ಆ್ಯಂಡ್ ಇಟ್ಸ್ ಲುಕಿಂಗ್ ಲೈಕ್ ಪ್ಲಾಟಿನಮ್. ಡಾಕ್ಟರ್ ಪ್ರಿಯಾ, ನಮಗಿಲ್ಲೊಂದು ಮನುಷ್ಯನ ಕೈ ಸಿಕ್ಕಿದೆ. ಫಾರೆನ್ಸಿಕ್ ಎವಿಡೆನ್ಸ್ನ ಆದಷ್ಟು ಬೇಗ ಲ್ಯಾಬ್ ಕಳಿಸ್ತಾ ಇದ್ದೀನಿ. ಪ್ಲೀಸ್ ಬೇಗ ರಿಪೋರ್ಟ್ ಕೊಡಿ. ಈ ಮೀನು ಎಲ್ಲಿಂದ ತಂದ್ರಿ? ಇಲ್ಲೇ ನಮ್ಮ ಮನೆ ಹತ್ರ ಫಿಶ್ ಅಂಗಡಿ ಇದೆ ಮೇಡಮ್, ಅಲ್ಲಿಂದಾನೇ ತಂದೆ. ನೀವು ಮೀನು ತಗೊಂಡಿರೋ ಶಾಪ್ ತೋರಿಸ್ತೀರಾ? ಹಾಂ ತೋರಿಸ್ತೀನಿ ಮೇಡಮ್, ನೋಡ್ರಿ. ಇದೇನಾ ಅಂಗಡಿ? ಇದೇ ಅಂಗಡಿಯಿಂದ ತಂದಿದ್ದು ಸರ್ ಮೀನು. ಏನು ಮೇಡಮ್ ಮೀನು ಚೆನ್ನಾಗಿತ್ತಾ? ಇವರಲ್ಲಿ ಯಾರು? CID ಕರ್ನಾಟಕ. ಹಾಂ, CIDನಾ? ಗಾಬರಿ ಆಗಬೇಕಾಗಿಲ್ಲ. ಬೆಳಗ್ಗೆ ಇವರು ಮೀನು ಮಾಡಿದ್ರಲ್ಲ, ಅದು ಎಲ್ಲಿಂದ ಬಂತು? ಕೆರೆಯಿಂದ. ಯಾವ ಕೆರೆ? ಮಲ್ಲತ್ತಳಿ ಕೆರೆ. ಮಲ್ಲತ್ತಹಳ್ಳಿ ಕೆರೆ.
ವೆಯ್ಟ್ ಸೈಡಿಂದ ತಗೊಳ್ಳಿ ಒಂದೇ ಒಂದು ಶೂಸ್ ಇದೆ. ಸರ್ ಅಲ್ಲಿ ನೋಡಿ. ಎರಡು ಸಾಕ್ಸ್ ಇದೆ, ಒಂದೇ ಒಂದು ಶೂಸ್ ಇದೆ. ಏನಾ ಇಲ್ಲಿ ನೋಡಿ, ಒಂದು ಶೂ ಇನ್ ಪ್ರಿಂಟ್ ಇದೆ, ಒಂದು ಬರೀ ಕಾಲಿನ ಪ್ರಿಂಟ್ ಇದೆ. ಅಂದರೆ ಇನ್ನೊಂದು ಶೂಸ್ ಇಲ್ಲೇ ಎಲ್ಲೋ ಇರಬೇಕು. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಸರ್. ಸರ್, ಯಾವುದೇ ಹೆಣ್ಣಿನ ಕೂದಲು ಸರ್, ಇಲ್ಲೇನೋ ನಡೆದಿದೆ. ಸಮಥಿಂಗ್ ಈಸ್ ರಾಂಗ್. ಎಸ್, ಕಲೆಕ್ಟ್ ಮಾಡ್ಕೊಳ್ಳಿ. ಸರ್ ಏನು ನೋಡ್ತಾ ಇದ್ದೀರಿ ಸರ್? ಏನಿಲ್ಲ, ಇಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರೇನಪ್ಪ? ಆ ಥರ ಏನಿಲ್ಲ ಸರ್. ಅಲ್ಲಿ ನೋಡಿ. ಏ ಪುಟ, ಬಾಮ್ಮ ಇಲ್ಲಿ. ಪ್ರಿಯಾ, ಸೇಮ್ ಶೂಸ್, ಎಸ್. ಒಂದೇ ಥರ ಇದೆ. ಹಲೋ ಸೌತ್ ಸಿಟಿ ಕ್ಯಾಬ್ಸಾ? ನಾನು ಮೊನ್ನೆ ನಿಮ್ಮ ಕ್ಯಾಬ್ನಲ್ಲಿ ಬಂದಿದ್ದೆ. ನಂದೊಂದು ಬ್ಯಾಗನ್ನ ನಿಮ್ಮ ಕ್ಯಾಬ್ನಲ್ಲೇ ಬಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು. ನನ್ನ ಪಾಸ್ಪೋರ್ಟ್ ಎಲ್ಲ ಇದೆ. ಪ್ಲೀಸ್ ಅದೊಂದು ಬ್ಯಾಗ್ನ ಮನೆಗೆ ತಲುಪಿಸ್ಬಿಡ್ತೀರಾ? ಮನೇಲಿ ನಮ್ಮ ಅಜ್ಜಿ ಆ ಬ್ಯಾಗನ್ನು ಕಲೆಕ್ಟ್ ಮಾಡ್ಕೋತಾರೆ. ಓಕೆ, ಥ್ಯಾಂಕ್ ಯು. ನೈನಾ, ಟೇಕ್ ದಿಸ್ ಡ್ರಿಂಕ್. ಆ ಕೈಯಲ್ಲಿ ಸಿಕ್ಕಿರೋದು. ಓಕೆ. ಡಾಕ್ಟರ್ ಪ್ರಿಯಾ, ಸರ್. ಫಾರೆನ್ಸಿಕ್ಸ್ ರಿಪೋರ್ಟ್ ಬಂತಾ? ಹೌದು ಸರ್, ಅದು ಸುಮಾರು 25ರಿಂದ 30 ವರ್ಷದ ಒಳಗಿನ ಗಂಡಸಿನ ಕೈಯು ಅಂತ ಗೊತ್ತಾಗಿದೆ. ಯಾರೋ ತುಂಬಾ ಹರಿತವಾದ ಆಯುಧದಿಂದ ಕತ್ತರಿಸಿದ್ದಾರೆ. ಕತ್ತರಿಸಿದಾರಾ ಅಥವಾ ಮೀನೇ ಕತ್ತರಿಸಿರ್ಬೋದಾ? ಇಲ್ಲ, ಈ ಮೀನು ಶಾರ್ಕ್ ಜಾತಿಗೆ ಸೇರಿದ್ದಲ್ಲ. ಈ ಮೀನಿನ ಹಲ್ಗಳು ಕೈಯನ್ನ ಕತ್ತರಿಸುವಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಅದು ಅಲ್ಲದೆ ತುಂಡಾಗಿರೋ ಕೈಯಲ್ಲಿನ ವೇನ್ಸ್ನಲ್ಲಿ ಮೆಟಲ್ ಟ್ರೇಸಸ್ ಇದೆ. ಐ ಸಿ. ಬೇರೆ ಏನಾದರೂ ಕ್ಲೂಸ್? ಹಾ, ಆ ಕೈಗೆ ಲಾಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಆಗಿರೋದು 48 ಅವರ್ಸ್ ಹಿಂದೆ. ಸೊ ಕೊಲೆ ಆಗಿ 48 ಅವರ್ಸ್ ಆಗಿದೆ. ಏನಾ ಸರ್, ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಇತ್ತೀಚೆಗೆ ರಿಜಿಸ್ಟರ್ ಆಗಿರೋ 25ರಿಂದ 30 ವರ್ಷ ಒಳಗಿರೋ ಗಂಡಸರನ್ನ ಮಿಸ್ಸಿಂಗ್ ರಿಪೋರ್ಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ರೈಟ್. ಅಂದರೆ ಇದೆರಡು ಶೂ ಒಬ್ಬನೇ ವ್ಯಕ್ತಿಗೆ ಸೇರಿರೋದು. ಅದು ಒಬ್ಬನೇ ಅಂತ ಹೇಳೋಕ್ಕಾಗಲ್ಲ, ಒಬ್ಬಳೇ ಕೂಡ ಆಗಿರ್ಬೋದು. ಆದರೆ ಈ ಒಂದು ಶೂ ಒಳಗೆ 2 ಇಂಚಿನ ಅಟ್ಟೆ ಇದೆ. ಅಂದರೆ ಆ ವ್ಯಕ್ತಿ ಬಲಗಾಲು ಎಡಗಾಲ್ಗಿಂತ 2 ಇಂಚ್ ಚಿಕ್ಕದು. ಅಂದ್ರೆ ಆ ವ್ಯಕ್ತಿ ನಡೆಯುವಾಗ ಕುಂಟ್ತಾನೆ, ಬಾಡಿ ಇಂಬ್ಯಾಲೆನ್ಸ್ ಇಂದ. ಎಸ್, ಆದರೆ ಈ ಶೂಗಳು ಎಲ್ಲ ಕಡೆ ಸಿಗಲ್ಲ. ಆದರೆ ಈ ಥರ ಶೂಗಳು ತಯಾರಿಸೋ ಜಾಗ ನನಗೊಂದು ಗೊತ್ತು. ಸರ್, ಆ ಕೈಯಲ್ಲಿದೆ ಈ ರಿಂಗ್ ತುಂಬ ಟ್ರೆಂಡಲ್ಲಿರೋ ಪೀಸ್. ಇದರ ಹೋಲ್ಸೇಲ್ ಡೀಲರ್ಸ್ ಅಲ್ಲೇ ಹೋಗಿ ವಿಚಾರಿಸಿದ್ರೆ
ನೀವಲ್ವಾ ಫೋನ್ ಮಾಡಿದ್ದು? ಎಸ್ ಸರ್. ಏನು ವಿಷಯ? ಸರ್, ಈ ಉಂಗುರದ ಬಗ್ಗೆ ಮಾಹಿತಿ ಕೊಡ್ತೀರಾ? ಈ ಉಗ್ರದ ಹೆಸರು ಲವ್ ಬ್ಯಾಂಡ್ ರಿಂಗ್ ಅಂತ. ಸಾಮಾನ್ಯವಾಗಿ ಮದುವೆ ಮುಂಚಿತವಾಗಿ ನಿಶ್ಚಿತಾರ್ಥ ಮಾಡ್ಕೊತಾರಲ್ಲ ಹುಡುಗ ಹುಡುಗಿಯರು, ಆ ಸಂದರ್ಭದಲ್ಲಿ ಇದನ್ನು ಧರಿಸ್ತಾರೆ. ನಮ್ಮಲ್ಲೇ ಖರೀದಿ ಮಾಡಿದ್ದಾರೆ. ಓ, ಐ ಸಿ. ಸರ್, ಇದೆಷ್ಟು ಹಳೇದು ಅಂತ ಹೇಳೋದಕ್ಕಾಗತ್ತಾ? ಸಾರಿ, ಹಾಗೆ ಹೇಳಲಿಕ್ಕೆ ಬರಲ್ಲ. ಆದರೆ ಈ ಡಿಸೈನ್ನ ನಾವು ರಿಲೀಸ್ ಮಾಡಿ 3 ತಿಂಗಳಾಗಿದೆ. ಸರ್, ಈ 3 ತಿಂಗಳಲ್ಲಿ ಎಷ್ಟು ಪೀಸ್ ಸೇಲ್ ಆಗಿದೆ? 1 ನಿಮಿಷ ಬನ್ನಿ. ಸುಮಾರು 2,000 ಪೀಸ್ ಇದನ್ನು ಸೇಲ್ ಮಾಡಿದ್ದೀವಿ ನಾವು. ಓ, ಐ ಸಿ. ಇಟ್ಸ್ ಟೂ ಲಾರ್ಜ್ ಟು ಪ್ರೊಸೆಸ್. ಎನಿ ಹೌ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹೌದು ಸರ್, ಈ ಶೂ ನಮ್ಮಲ್ಲೇ ತೊಗೊಂಡಿರೋದು. ಇದು ಕಸ್ಟಮ್ ಮೇಡ್, ಯಾರೋ ಆರ್ಡರ್ ಕೊಟ್ಟು ಮಾಡಿಸಿರೋದು. ಯಾರು ಅಂತ ಹೇಳ್ತೀರಾ? ಕಸ್ಟಮ್ ಮೇಡಮ್. ಶೂ ತುಂಬ ಹಳೇದಾಗಿದೆ ನೋಡಿ. ಅಟ್ಲೀಸ್ಟ್ 2 ವರ್ಷ ಹಳೇದು. ನಂದು ಲೋಕಲ್ ಅಂಗಡಿ, ಅಷ್ಟೆಲ್ಲ ರೆಕಾರ್ಡ್ಸ್ ಇರೋದಿಲ್ಲ. ಇದನ್ನ ನೋಡಿ, ಇದು ಗಣಸಿದ ಹೆಂಗಸಿದ ಅಂತನೇನಾದ್ರು ಹೇಳ್ಬೋದಾ? ಇದು ಯೂನಿಸೆಕ್ಸ್ ಪೇರ್ ಮೇಡಮ್, ಯಾರು ಬೇಕಾದ್ರೆ ಹಾಕೋದು. ಥ್ಯಾಂಕ್ ಯು. ಹಲೋ, ಓಕೆ, ಬರ್ತಾ ಇದ್ದೀವಿ ಸರ್. ಬ್ಯೂರೋದಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟವರು ಬ್ಯೂರೋಗೆ ಬಂದಿದ್ದಾರೆ. ಓಕೆ, ಲೆಟ್ಸ್ ಮೂವ್. ಯಾ ಸರ್. ಯಜಮಾನ್ರ ಬಗ್ಗೆ ಏನಾದ್ರು ಸುಳ್ಳು ಸಿಕ್ತ ಸರ್? ಎಷ್ಟು ವಯಸ್ಸಾಗಿತ್ತಮ್ಮ ನಿಮ್ಮ ಯಜಮಾನ್ರಿಗೆ? 68 ವರ್ಷ ಆಗಿರ್ಬೋದು ಸರ್. ಮೊನ್ನೆ ವಾಕಿಂಗ್ ಹೋದವ್ರು ಬಂದೇ ಇಲ್ಲ ಮನೆಗೆ. ಕ್ಷಮಿಸಿಮ್ಮ, ನಮಗೆ ಇನ್ಫಾರ್ಮೇಶನ್ ಇರೋದು 30 ವರ್ಷದೊಳಗಿರೋ ಹುಡುಗನ ಬಗ್ಗೆ. ಹೌದಾ? ನಾನು ಹುಡುಕ್ತಾ ಇದ್ದೀನಿ, ಎಲ್ಲಿ ಹೋದ್ರು ಏನಮ್ಮ? ನಮಸ್ತೆ ಸರ್. ಕೂತ್ಕೊಳ್ಳಿಮ್ಮ. ಯಾರ ಮೇಲೆ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು? ನನ್ನ ಉಡ್ಬಿ ಜಯದೇವ್ ಮೇಲೆ. ನಿಮ್ಮ ಹೆಸರು? ನನ್ನ ಹೆಸರು ವೀಣಾ. ನನ್ನ ಉಡ್ಬಿ ಜೈ 3 ದಿನಗಳಿಂದ ಕಾಣಿಸ್ತಾ ಇಲ್ಲ. ಅವ್ನ ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆ. ಅವ್ರು ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಈ ಉಂಗುರನ ಗುರುತಿಸ್ತೀರಾ? ಹೌದು ಹೌದು, ಇದು ನಾನು ಮೊನ್ನೆ ಜೈಗೆ ಹಾಕಿದ್ದೆ. ಅವ್ನು ನನಗೆ ಇಲ್ಲಿ ನೋಡಿ ಈ ಲವ್ ಬಾಂಡ್ ಹಾಕಿದ್ದ. ಇದು ನಿಮ್ಗೆ ಎಲ್ಲಿ ಸಿಕ್ತು? ಅವನಿಗೇನು ಆಗಿಲ್ಲ ತಾನೆ? ಗೊತ್ತಿಲ್ಲ. ಅವ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಶ್ಯೂರ್. ಜಯದೇವ್ ಬ್ರಿಟಿಷ್ ಬಿಸ್ನೆಸ್ ಅನ್ನೋ ಬ್ಯಾಂಕಿಂಗ್ ಕಂಪ್ನಿನಲ್ಲಿ ಕಾಲ್ ಸೆಂಟರ್ ಏಜೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಲೋ ಸರ್. ಓಕೆ ಸರ್, ಈಗಲೇ ಬರ್ತೀವಿ ಸರ್. ಟೀಮ್, ಲೆಟ್ಸ್ ಮೂವ್. ನೀವು ನಮ್ಮ ಜೊತೆಗೆ ಬನ್ನಿ.
ಸಮಾಧಾನ. ನಾಯನ ಪೆನ್ ಕೊಡು. ಚೆಕ್. ಫೈರ್ ಆಗಿದೆ ಸರ್. ಒಂದು ಕೆಲಸ ಮಾಡಿ, ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ, ಬುಲೆಟ್ ನಂಬರ್ ಡೀಟೇಲ್ ಗೊತ್ತಾಗುತ್ತೆ. ಹಾಂ ಸರ್ 3 ದಿವಸದಿಂದ ಇಲ್ಲಿ ಒಂದು ಟ್ಯಾಕ್ಸಿ ಬಂದಿರೋದನ್ನ ನೀವು ನೋಡಿದ್ದೇನೆ ಸರ್. ಹೌದು ಸರ್. ಹಾಂ, ಏನು ನೋಡಿದ್ರಿ? ಹೌದು ಸರ್, ಸುಮಾರು 6 ಗಂಟೆಗಳಿಗೆ ಕೆರೆಯಿಂದ ಹುಡುಗಿ ರೋಡಿಗೆ ಬಂದು ಟ್ಯಾಕ್ಸಿ ಇಳಿದ್ರು ಸರ್. ಹೌದಾ? ಯಾವ ಟ್ಯಾಕ್ಸಿ ಅಂತಾನೆ ಏನಾದರೂ ಗೊತ್ತಾಯ್ತಾ? ಗೊತ್ತಿಲ್ಲ ಮೇಡಮ್. ನಾಯನ, 3 ದಿನದ ಹಿಂದೆ ಸುಮಾರು 6 ಗಂಟೆ ಬೆಳಗಿನ ಜಾವದಲ್ಲಿ ಈ ಕೆರೆಯಿಂದ ಪಿಕಪ್ ಪಾಯಿಂಟ್ ರಿಜಿಸ್ಟರ್ ಆಗಿರೋ ಟ್ಯಾಕ್ಸಿ ಸರ್ವಿಸ್ ಸ್ಟ್ರೀಮ್ಲೈನ್ ಮಾಡಿ. ಐ ಥಿಂಕ್ ವಿ ಕ್ಯಾನ್ ನೇಲ್ ದೆಮ್. ಗೋ ಗೋ ಗೋ. ಬಾಡಿಗೆ ಕಲ್ಲನ್ನು ಕಟ್ಟಿ ನೀರಿಗೆ ತಳ್ಳಿದ್ದಾರೆ. ಬಾಡಿ ತೇಲ್ಕೊಂಡು ಮೇಲಕ್ಕೆ ಬರಬಾರ್ದು ಅಂತ. ಅಷ್ಟೇ ಅಲ್ಲ, ನೀರಲ್ಲೇ ಕೊಯ್ತು ಬಾಡಿನ ಮೀನುಗಳು ತಿಂದು ಇದ್ದ ಕೊನೆ ಸಾಕ್ಷಿನೂ ನಾಶ ಆಗಲಿ ಅಂತ. ಅಂದ್ರೆ ಕೊಲೆಗಾರ ತುಂಬಾ ಚಾಣಾಕ್ಷನೇ ಇರಬೇಕು. ಬಾಡಿಯಲ್ಲಿದ್ದ ತುಂಡಾದ ಕೈ ಹಾಗೂ ನಮಗೆ ಸಿಕ್ಕಿರೋ ಅಂಗೈ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ದೇಹದಿಂದ ತುಂಡರಿಸಿದ ರಭಸಕ್ಕೆ ಸಾಕಷ್ಟು ರಕ್ತಸ್ರಾವ ಕೂಡ ಆಗಿದೆ. ಅಂದ್ರೆ ಇಟ್ ಈಸ್ ದ ಮರ್ಡರ್ ಆಫ್ ಹೇಟ್ರೆಡ್. ಯಾರೋ ದ್ವೇಷದಿಂದನೇ ಈ ಕೊಲೆ ಮಾಡಿದ್ದಾರೆ. ಎಸ್. ಅಂದ್ರೆ ಕೊಲೆಗಾರ ತುಂಬಾ ಚಾಣಾಕ್ಷನೇ ಇರಬೇಕು. ಬಾಡಿಯಲ್ಲಿದ್ದ ತುಂಡಾದ ಕೈ ಹಾಗೂ ನಮಗೆ ಸಿಕ್ಕಿರೋ ಅಂಗೈ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ದೇಹದಿಂದ ತುಂಡರಿಸಿದ ರಭಸಕ್ಕೆ ಸಾಕಷ್ಟು ರಕ್ತಸ್ರಾವ ಕೂಡ ಆಗಿದೆ. ಅಂದ್ರೆ ಇಟ್ ಈಸ್ ದ ಮರ್ಡರ್ ಆಫ್ ಹೇಟ್ರೆಡ್. ಯಾರೋ ದ್ವೇಷದಿಂದನೇ ಈ ಕೊಲೆ ಮಾಡಿದ್ದಾರೆ. ಎಸ್. ಸೊ ಕೊಲೆಗಾರನ ಬಗ್ಗೆ ನಮಗೆ ಗೊತ್ತಿರೋದು ಇಷ್ಟೇ. 1, ಕೊಲೆಗಾರನಿಗೆ ಕೊಲೆ ಆದವನ ಮೇಲೆ ದ್ವೇಷ ಇತ್ತು. 2, ಕೊಲೆಗಾರ ಕುಂಟ್ತಾನೆ. 3, ಅವನೊಬ್ಬ ಚಾಲಾಕಿ. ಹಲೋ. ಓಹ್, ಓಕೆ, ಥ್ಯಾಂಕ್ ಯು ಸರ್. ಆ ಶೂ ಅಂಗಡಿಗೆ ಯಾರೋ ಹೋಗಿ ನಮಗೆ ಸಿಕ್ಕಿರೋ ಥರದ ಶೂನೇ ಆರ್ಡರ್ ಮಾಡಿದ್ದಾರೆ. ಟೀಮ್ ಅವರನ್ನ ಕವರ್ ಮಾಡಿ ಬ್ಯೂರಿಗೆ ಕರ್ಕೊಂಡು ಬಂದಿದೆ. ಎಸ್ ಎಸ್. ಏನಾ ಸರ್? ಕರ್ಕೊಂಡ್ಬಂದು. ಎಸ್ ಸರ್. ಏನಮ್ಮ, ಯಾವ ಹುಡುಗಾಡ ಆಫೀಸಿಗೆ ಕರ್ಕೊಂಬರ್ತಾ ಇದೆಯಮ್ಮ? ನನ್ನ ಮನೆಯಾಗ ಬಿಟ್ಬಿಡಮ್ಮ. ನೀವಾದ್ರೂ ಹೇಳಿ, ನನ್ನ ಮನೆ ಕಳ್ಸಕ್ಕೆ ಯಾವ ಕರ್ಕೊಂಬಂದಿದ್ದೀರ ಇಲ್ಲಿ? ನೀವು ಆ ಶೂ ಅಂಗಡಿನಲ್ಲಿ ಶೂ ಆರ್ಡರ್ ಮಾಡಿದ್ದೀರಂತೆ? ಅಲ್ಲಪ್ಪ, ನೋಡಕ್ಕೆ ಬುದ್ಧಿವಂತನ ಥರ ಕಾಣಿಸ್ತ್ಯಾ? ಶೂ ಅಂಗಡಿನಲ್ಲಿ ಶೂ ಆರ್ಡರ್ ಮಾಡಿದೆ, ಏನು ಮಸಾಲೆ ದೋಸೆನ ಆರ್ಡರ್ ಮಾಡೋಕ್ಕಾಗುತ್ತೆ? ಏನ್ ಮಾತಾಡ್ತಾ ನೋಡವ. ಕಾಮಿಡಿ ಚೆನ್ನಾಗಿದೆ. ವೀಲ್ ಚೇರ್ ಮೇಲೆ ಇದ್ದೀರಾ? ಯಾರಿಗೆ ಆರ್ಡರ್ ಮಾಡಿದ್ರಿ ಆಸೈ ಶೂರ್ನ? ನನ್ನ ಮೊಮ್ಮಗಳಿಗೆ. ಅವಳಿರೋದು ಶಿಲಾಂಗ್ನಲ್ಲಿ. ಅವಳು ಸ್ಕೂಲ್ ಟೀಚರು. ಚಿಕ್ಕ ವಯಸ್ಸಿನಲ್ಲಿ ಪೋಲಿಯೋ ಆಗಿ ಎಡಗಾಲು ಬಲಗಾಲ್ಗಿಂತ ಸ್ವಲ್ಪ ಸಣ್ಣ. ಮೊನ್ನೆ ಫೋನ್ ಮಾಡಿ ಶೂಸ್ ಕಿತ್ತೋಯ್ತು ಅಂತ ಹೇಳಿದ್ಲು. ಆರ್ಡರ್ ಮಾಡಿದೆ. ತಪ್ಪ? ಐ ಥಿಂಕ್ ಶಿ ಈಸ್ ಇನ್ನೋಸೆಂಟ್. ನೀವು ಹೋಗಿಮ್ಮ, ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ.
ಪರವಾಗಿಲ್ಲ ಬಿಡವ್ವ, ನಿಮ್ ಕೆಲಸ ನೀವು ಮಾಡ್ತಿದ್ದೀರಿ. ನನ್ನ ಪಾಸ್ಪೋರ್ಟ್ ಹೇಳಿಟ್ಟೆ ನಾನು. ಕರೆಕ್ಟಾಗಿ ನಾಪಿಸ್ಕೋ ದೀಪ್ತಿ. ಪಾಸ್ಪೋರ್ಟ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಮೊನ್ನೆ ಕ್ಯಾಬಲ್ಲಿ ಬರ್ತಾ ಕ್ಯಾಬಲ್ಲಿ ಏನಾರು ಬಿಟ್ಬಿಟ್ಟ. ಶಿಟ್. ಬಂದೆ. ಯಾರು? ನಾನು ಸೌತ್ ಸಿಟಿ ಕ್ಯಾಬ್ ಡ್ರೈವರ್ ಅಮ್ಮ. ಬಾ. ನನ್ನ ಮೊಮ್ಮಗಳು ಹೇಳಿದ್ಲು, ನಿಮ್ಮ ಕಾರ್ನಲ್ಲಿ ಮೊನ್ನೆ ಬ್ಯಾಗ್ ಬಿಟ್ಬಿಟ್ಲಂತೆ. ಕೂತ್ಕೋ. ಹೌದಮ್ಮ, ಆ ಮಲತಳ್ಳಿ ಕೆರೆ ಹತ್ರ ಪಿಕ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಿದೆ. ತಗೊಳ್ಳಿ. ಥ್ಯಾಂಕ್ಸ್ ಅಪ್ಪ. ಈಗಿನ ಕಾಲದಲ್ಲೂ ನಿನ್ನಂತ ಒಳ್ಳೆಯವರಿದ್ದಾರಲ್ಲ. ತಗೋ. ಪರವಾಗಿಲ್ಲಮ್ಮ. ತಗೊಳಪ್ಪ, ತಗೋ. ಥ್ಯಾಂಕ್ಸ್ ಅಮ್ಮ. ಆಯ್ತಪ್ಪ, ಸರಿ ಬರ್ತೀನಮ್ಮ. ಒಳ್ಳೇದಾಗ್ಲಿ. ಶಂಕರ. ಸರ್, ಕೊಲೆ ನಡೆದ ಬೆಳಗಿನ ಜಾವ 6 ಗಂಟೆಗೆ 3 ಟ್ಯಾಕ್ಸಿಗಳು ಆ ವಿಸಿನಿಟಿಲಿದ್ವು. ಅದರಲ್ಲಿ 2 ಕ್ಯಾಬ್ಸ್ ಲಾಂಗ್ ಟೂರ್ ಹೋಗ್ತಾ ಇದ್ವು. ಅವು ಕೆರೆ ಹತ್ರ ನಿಲ್ಲಿಲ್ಲ. ಆದರೆ 1 ಕ್ಯಾಬ್ ಮಾತ್ರ ಕೆರೆ ಮೇಲಿನ ಮೇನ್ ರೋಡಿಂದ ಒಬ್ಳು ಕಸ್ಟಮರ್ನ ಪಿಕ್ ಮಾಡಿ ಡ್ರಾಪ್ ಮಾಡಿದೆ. ಎಸ್ ಎಸ್, ಅದೇ ಇನ್ಫಾರ್ಮೇಷನ್ ನಮ್ಗೆ ಬೇಕಾಗಿದ್ದಿತ್ತು. ಯಾವ ಕ್ಯಾಬ್ ಸರ್ವಿಸ್ ಅದು? ಸೌತ್ ಸಿಟಿ ಕ್ಯಾಬ್ಸ್. ಹೌದು ಸರ್, ಆ ಅಮ್ಮನ್ನ ಅವ್ರ ಮನೆಗೆ ನಾನೇ ಡ್ರಾಪ್ ಮಾಡಿದ್ದು. ಆ ಅಮ್ಮ ನನ್ನ ಕಾರ್ನಲ್ಲಿ ಒಂದು ಕಿಟ್ ಬ್ಯಾಗ್ ಬಿಟ್ಟು ಹೋಗಿದ್ರು. ನಾನೇ ಅವ್ರ ಮನೆಗೆ ಹೋಗಿ ಆ ಅಜ್ಜಿ ಕೈ ಕೊಟ್ಟು ಬಂದೆ. ಅದು ಅವ್ರ ಮನೆ ತೋರಿಸ್ತೀರಾ? ತೋರಿಸ್ತೀನಿ ಸರ್. ಒಂದು ನಿಮಿಷ. ಹಲೋ ಪ್ರತಾಪ್, ಸೌತ್ ಸಿಟಿ ಕ್ಯಾಬ್ ಡ್ರೈವರ್ ಸಿಕ್ಕಿದ್ದಾರೆ, ಕಳಿಸ್ಕೊಡ್ತಾ ಇದ್ದೀನಿ. ಸರ್, ಇಟ್ಸ್ ಆಲ್ ಕ್ಲಿಯರ್. ಮನೇಲಿ ಯಾರು ಇಲ್ಲ. ಶಿಟ್, ನಂಗೆ ಗೊತ್ತಿತ್ತು, ನಂಗೆ ಚೆನ್ನಾಗಿ ಗೊತ್ತಿತ್ತು ಆ ಅಜ್ಜಿ ಇದ್ರಲ್ಲಿ ಇನ್ವಾಲ್ವ್. ಬಟ್ ಶಿ ಲುಕ್ ಸೋ ಇನ್ನೋಸೆಂಟ್. ಅವ್ರನ್ನ ನೋಡಿದ್ರೆ ಡೌಟ್ ಮಾಡ್ಬೇಕು ಅನ್ನಿಸ್ಲಿಲ್ಲ. ಅದಕ್ಕೆ ಹೇಳೋದು, ಮುಖ ನೋಡಿ ಮೊಳ ಹಾಕಬಾರ್ದು ಅಂತ. ಆದ್ರೆ ಅಜ್ಜಿಗಷ್ಟು ವಯಸ್ಸಾಗಿದೆ. ವೀಲ್ ಚೇರ್ ಮೇಲಿರೋ ಅಜ್ಜಿ ಹೇಗ್ ತಾನೇ ಕೊಲೆ ಮಾಡಕ್ ಸಾಧ್ಯ? ಯಾರು ಮೇಡಮ್ ವೀಲ್ ಚೇರ್ ಮೇಲೆ ಇದ್ದಿದ್ದು? ಅಜ್ಜಿನ? ಸಾಧ್ಯನೇ ಇಲ್ಲ. ನನ್ನ ಕಣ್ಣಾರ ನಾನೇ ನೋಡಿದ್ದೀನಿ. ಅಜ್ಜಿನೇ ಬಂದು ಬಾಗ್ಲು ತೆಗೆದ್ನ. ಹಲೋ, ಎಲ್ಲಿದ್ಯಾಪ್ಪ?
ನೀನ್ 10 ನಿಮಿಷದಲ್ಲಿ ಬರ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಹಲೋ, ಏನೋ ಬೇಗ ಬಾಪ. ಬಂದೆ. ಯಾರು? ಮೇಡಮ್ ಫ್ಲೈಟ್ ಟಿಕೆಟ್ ಡೆಲಿವರಿ. ಬಂದೆ. ಬಾ ಬಾ ಬಾ, ಕೂತ್ಕೋ. ಎಷ್ಟೊತ್ತಪ್ಪ ಟಿಕೆಟ್ ತರಕ್ಕೆ? ಸಾರಿ ಮೇಡಮ್, ಟ್ರಾಫಿಕ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಏನು ಟ್ರಾಫಿಕ್ಕೋ ಏನೋ, ಸುಡುಗಾಡು. ಕೊಡು ಮೇಡಮ್, ಇದು ದೀಪಿಕಾ ಅನ್ನೋರ ಹೆಸರಲ್ಲಿದೆ. ಟಿಕೆಟ್ಸ್ನ ಅವ್ರ ಕೈಲೇ ಹ್ಯಾಂಡ್ ಓವರ್ ಮಾಡಬೇಕು. ಸುಡುಗಾಡು. ನಾನು ಅವಳು ಕೊಡ್ತೀನಿ, ಕೊಡು. ಇಲ್ಲ ಮೇಡಮ್, ಇಂಟರ್ನ್ಯಾಷನಲ್ ಟಿಕೆಟ್ಸ್ ಎಲ್ಲ ಬೇರೆಯವ್ರ ಕೈಲಿ ಹ್ಯಾಂಡ್ ಓವರ್ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಕಂಪ್ನಿ ರೂಲ್ಸು. ನಾನವಳು ಅಜ್ಜಿ ಕಣೋ, ಕೊಡು. ಇಲ್ಲ ಮೇಡಮ್, ಸಾರಿ. ಸುಡುಗಾಡು. ಕೂತಿರು, ಕಳಿಸ್ತೀನಿ. ನಾನೇ ದೀಪಿಕಾ. ಎಲ್ಲಿ ಸೈನ್ ಮಾಡಬೇಕು? ಇಲ್ಲೊಂದು ಸೈನ್ ಮಾಡಿ. ಮೇಡಮ್, ನಿಮ್ಮ ಟಿಕೆಟ್ಸ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. Dubai. See you soon. Dubai. See you soon. ಏನೋ ಮಗನೇ, ನನಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ನೋಡಿದೆ ಅಲ್ವಾ ನೀನು? ಅದು ಯಾವಳನ್ನು ಕಟ್ಕೋತೀನಿ ಅಂತ ನನ್ನ ಮುಂದೆನೇ ಹೇಳೋ ಅಷ್ಟು ಧೈರ್ಯನ? ಆವತ್ತು ನಾನು ನಿನ್ನನ್ನು ಗೋಗರ್ದು ಅಷ್ಟು ಕೇಳ್ಕೊಂಡೆ. ನನ್ನ ಮಾತಿಗೆ ಒಪ್ಕೊಂಡು ನನ್ನನ್ನೇ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಿದ್ರೆ ಇವತ್ತಿಗೆ ನೀನು ಬದುಕಿರ್ತಿದ್ಯೋ ಏನು? ಹೋಗ್ಲಿ ಬಿಡು, ನಿನ್ನ ಎಕ್ಸ್ಪೈರಿ ಡೇಟ್ ಆಗೋಗಿತ್ತು. ದುಬೈ. ಏನಪ್ಪ ನಿಂದು? ದೀಪಿಕಾ. ಸರ್, ಇವಳೇ ನಮ್ಮ 2-in-1 ಕ್ಯಾಂಡಿಡೇಟ್. ಅಜ್ಜಿಕ ಮೊಮ್ಮಗಳು. ದೀಪಿಕಾ, ಯಾಕೆ ಈ ಥರ ಮಾಡಿದ್ದು? ನಿಮಗೆ ಟಾರ್ಚರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬೇಗ ಹೇಳಿದ್ರೆ ಬೇಗ ಮುಗಿಯುತ್ತೆ. ಯೋರ್ ಚಾಯ್ಸ್, ನಿಮ್ಮ ಇಷ್ಟ. ನನಗೇನು ಆಗಲ್ಲ. ಯಾಕೆ ಹೇಳಿ? ಯಾವತ್ತು ನನ್ನ ಪ್ರೀತಿ ನನ್ನಿಂದ ದೂರ ಆಯ್ತು,
ನಾನು ಆವತ್ತೇ ಸತ್ತೋದೆ. ನಾನು ಜಯದೇವ್ ಒಂದೇ ಮನೇಲಿದ್ವಿ. ನನ್ನನ್ನು ಅವನು ಅಮ್ಮನಿಗಿಂತಲೂ ಚೆನ್ನಾಗಿ ನೋಡ್ಕೋತಿದ್ದ. ಒಟ್ಟಿಗೆ ಒಂದೇ ಕಂಪನಿಲಿ ಕೆಲಸ ಮಾಡ್ತಿದ್ವಿ. ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಕಾರ್ಪೊರೇಷನ್ನಲ್ಲಿ ಕಾಲ್ ಸೆಂಟರ್ ಏಜೆಂಟ್ಸ್ ಆಗಿದ್ವಿ. ಕಸ್ಟಮರ್ಗಳ ಬ್ಯಾಂಕಿಂಗ್ ಪಾಸ್ವರ್ಡ್ ತಗೊಂಡು ಬೇರೆಯವ್ರಿಗೆ ಮಾರಿ ಸುಮಾರು ದುಡ್ಡು ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಆದರೆ ಒಂದಿನ ಏನಾಯ್ತು? ಏನು? ಇವತ್ತು ನನ್ನ ಪ್ರೀತಿಯ ವೀಣಾಗೆ ಪ್ರಪೋಸ್ ಮಾಡಿದೆ. ನನ್ನ ಪ್ರೀತಿ ಒಪ್ಕೊಂಡ್ಬಿಟ್ಲು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಆಮ್ ನಾಟ್ ಇನ್ ದಿಸ್ ವರ್ಲ್ಡ್. ಇಬ್ರು ಒಬ್ರನ್ನೊಬ್ರು ಪ್ರೀತಿ ಒಪ್ಕೊಂಡಿದ್ರು. ಉಂಗ್ರಾನು ಬದಲಾಯಿಸ್ಕೊಂಡಿದ್ರು. ಆ ವಿಷಯ ಕೇಳಿ ಅವ್ನು ಎಲ್ಲಿ ನನ್ನಿಂದ ದೂರ ಆಗೋಗ್ತಾನೋ ಅಂತ ಭಯ ಶುರು ಆಗೋಗಿತ್ತು. ಅವರಿಬ್ರು ಒಬ್ರನ್ನೊಬ್ರು ಮದುವೆ ಆಗಕ್ಕೆ ಒಪ್ಕೊಂಡಿದ್ರು. ಹಾಂ ಹೇಳು ವೀಣಾ. ಇಲ್ಲ ಸ್ವೀಟ್ ಹಾರ್ಟ್. ಯಾಕೆ? ಓಕೆ, ಹಾಂ ಸರಿ ಸರಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಜಯ್, ಇತ್ತೀಚೆಗೆ ನೀನು ನನ್ನನ್ನು ತುಂಬ ಇಗ್ನೋರ್ ಮಾಡ್ತಿದ್ಯಾ. ನನಗದು ಇಷ್ಟ ಆಗ್ತಿಲ್ಲ. ಹೇಯ್, ಯಾಕೆ ಆ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದೀಯಾ? ಮತ್ತಿನ್ನೇನು, ವರ್ಷಗಳಿಂದ ನಾವು ಪಾಸ್ವರ್ಡ್ನ ಕದ್ದು ಮಾರಿ ಜನರ ಹತ್ರ ದುಡ್ಡನ್ನ ದೋಚ್ತಾ ಇದ್ದೀವಿ. ಇದಕ್ಕೆ ನಂಗೆ ಅದನ್ನ ನಿಲ್ಸು ಅಂದ್ರೆ ಏನಾದ್ರ ಅರ್ಥ? ನೋಡು ದೀಪಿಕಾ, ನಾನು ವೀಣಾಗೆ ಮಾತು ಕೊಟ್ಟಿದ್ದೀನಿ. ನಾನು ಬದಲಾಗ್ತೀನಿ, ಒಳ್ಳೆಯವನಾಗ್ತೀನಿ ಅಂತ. ವೀಣಾ 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 ಮಾತು ಎಕ್ಕಿದ್ರೆ ವೀಣಾ. ಜಯ್ ಜಯ್, ನನ್ನ ನೋಡು ಜಯ್, ಪ್ಲೀಸ್ ಪ್ಲೀಸ್, ನೀನು ಆ ವೀಣಾನ್ ಮರ್ತ್ಬಿಡು. ನಾವಿಬ್ರು ಜೊತೆಯಾಗಿ ಚೆನ್ನಾಗಿರೋಣ ಪ್ಲೀಸ್. ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಜಯ್. ಪ್ಲೀಸ್ ಜಯ್, ಪ್ಲೀಸ್. ದೀಪಿಕಾ, ಯಾಕೆ ಈ ರೀತಿ ಥಿಂಕ್ ಮಾಡ್ತಿದ್ಯಾ? ನನ್ಗೆ ನಿನ್ ಬಗ್ಗೆ ಅದ್ರ ರೀತಿ ಯೋಚನೆ ಇಲ್ಲ. ಅಂಡ್ ಐ ಲವ್ ಓನ್ಲಿ ವೀಣಾ. ನೋಡು, ತಲೆ ಕೆಡಿಸ್ಬೇಡ. ನಾಳೆ ಬೆಳಗ್ಗೆ ಮಲ್ಲತಳ್ಳಿಕೆರೆಯಲ್ಲಿ ಡೀಲ್ ಇದೆ, ಲಾಸ್ಟ್ ಡೀಲ್. ಅದು ಮುಗಿಸ್ಬೇಕು. ಇವಾಗ ನಾನು ಮಲ್ಕೊಬೇಕು, ನೀನು ಹೋಗಿ ಮಲ್ಕೊ. ಓಕೆ? ಅಲ್ಲಿಗೆ ನಾನು ತೀರ್ಮಾನ ಮಾಡಿದೆ. ಜೈ ಮಾರನೇ ದಿನ ನಮ್ಮ ಕೊನೆ ಡೀಲ್ಗೆ ಮಲ್ಲಥಳ್ಳಿ ಕೆರೆಗೆ ಹೋಗ್ತಾನೆ ಅಂತ ನನಗೆ ಗೊತ್ತಿತ್ತು. ಬೆಳಗ್ಗೆ 6 ಗಂಟೆಗೆ ಅಲ್ಲಿಗೆ ಹೋದೆ.
ತುಂಬಾ ಹುಷಾರಾಗಿದ್ದೆ, ಒಂದು ಸುಳುಹು ಬಿಟ್ಟಿರ್ಲಿಲ್ಲ. ಆದ್ರೂ ನೀವು ನನ್ನನ್ನು ಟ್ರ್ಯಾಪ್ ಮಾಡಿದ್ರಿ. ಹಾವ್? ಅಪರಾಧಿಯಾಗಿ ನೀವೇ ಇಷ್ಟೊಂದು ಫಾಸ್ಟ್ ಇರಬೇಕಾದ್ರೆ ಇನ್ನು ನಾವು ನಿಮ್ಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕಲ್ವಾ? ದೀಪಿಕಾ, ನಿಮ್ಮ ಶೂಸ್ ಇದೆಯಲ್ಲ, ಅದರಿಂದನೇ ನಿಮ್ಮ ಲೊಕೇಶನ್ ಗೊತ್ತಾಗಿದ್ದು. ಮಿಕ್ಕ ವಿವರಣೆ ಜೈಲಲ್ಲೇ ಕೊಡ್ತೀವಿ, ನಡಿ. ಪ್ರತಾಪ್, ಕರ್ಕೊಂಡೋಗಿ ಅವ್ರನ್ನ. ಸರ್